ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ 2 ಡೇಸ್ ಬ್ಯಾಕು ನಾವೊಂದು ಬ್ಯಾಚ್ನ ಶುರು ಮಾಡಿದ್ವಿ. ಏನು ಬ್ಯಾಚ್ ಅಂತ ಅಂದರೆ ಕರ್ನಾಟಕ ಟೆಕ್ಸ್ಟ್ ಬುಕ್ಸು 6th to 12th ಏನು ಸಬ್ಜೆಕ್ಟ್ಸ್ಗಳಿದ್ದಾವೆ, ಸೋಷಿಯಲ್ಲು ಮತ್ತು ಸೈನ್ಸು, ಅದರ ಒಂದು ಎಕ್ಸ್ಪ್ಲನೇಷನ್ ಕ್ಲಾಸಸ್ ಬ್ಯಾಚು ಶುರುವಾಗಿದೆ. ಆಲ್ರೆಡಿ ಮೆಂಬರ್ಸು ಸಹ ಜಾಯ್ನ್ ಆಗ್ತಾ ಇದ್ದಾರೆ. ಆದಷ್ಟು ಬೇಗ ನೀವು ಸಹ ಜಾಯ್ನ್ ಆಗಿ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿದ್ದರೆ ಈ ನಂಬರಿಗೆ ಕರೆ ಮಾಡ್ಬೋದು, 8527450489. ಓಕೆ, ಈ ನಂಬರಿಗೆ ಕರೆ ಮಾಡಿ ಬ್ಯಾಚ್ನ ಡೀಟೇಲ್ಸ್ನ ನೀಡ್ತೀವಿ. ಆದಷ್ಟು ಬೇಗ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಫೈನ್. ಸೊ ಬೇಗ ಜಾಯ್ನ್ ಆದಷ್ಟು ಒಳ್ಳೆಯದು. ಆ್ಯಂಡ್ ಒನ್ ಮೋರ್ ಥಿಂಗ್, KE ಅವರು ಸಹ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಇವತ್ತಿಂದ ಅಪ್ಲಿಕೇಶನ್ ಆಗೋದಕ್ಕೆ ಆನ್ಲೈನಲ್ಲಿ ಪ್ರಾವಿಷನ್ ಇರುತ್ತೆ. ಓಕೆ, ಅಪ್ಲಿಕೇಶನ್ ಇವತ್ತಿಂದ ಶುರುವಾಗ್ತಾ ಇದೆ. ಅದರದ್ದು ಒಂದು ಡೀಟೇಲ್ಡ್ ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ನೋಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಈ ಒಂದು KE ನೋಟಿಫಿಕೇಷನ್ ಆಧಾರದ ಮೇಲೆ ಒಂದು ಏನೋ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಎಷ್ಟೊಂದು ಜನ ನಿಲ್ಲಿಸ್ಬಿಟ್ಟಿದ್ದೀರ, ನೋಟಿಫಿಕೇಷನ್ನೇ ಆಗ್ತಾಯಿಲ್ಲ ಅಂತ. ಬಟ್ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಅಪ್ಲಿಕೇಶನ್ ಇವತ್ತಿಂದ ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೆ ಎಕ್ಸಾಮ್ ಮೋಸ್ಟ್ ಪ್ರಾಬಬ್ಲಿ ಜನವರಿ-ಫೆಬ್ರವರಿಯಲ್ಲಿ ನಡೆಯುವಂಥ ಸಾಧ್ಯತೆಗಳು ಇರುತ್ತೆ. ಓಕೆ, ಸೊ ತಡ ಮಾಡಬೇಡಿ. ಈ ಬ್ಯಾಚ್ ಏನಿದೆ ತುಂಬ ಉಪಯುಕ್ತವಾಗಿರುವಂಥದ್ದು. 6ರಿಂದ 10ನೇ ತರಗತಿ ಟೆಕ್ಸ್ಟ್ ಬುಕ್ ಎಕ್ಸ್ಪ್ಲನೇಷನ್ನು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಫಸ್ಟ್ನೇ ವಿಡಿಯೋ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ, ಅಂದರೆ 6ನೇ ತರಗತಿ ಫಸ್ಟ್ನೇ ಚಾಪ್ಟರ್ನ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲೇನು ವಿಡಿಯೋ ಕಾಣ್ತಾ ಇದೆಯಲ್ಲ, ಕ್ಲಾಸ್ 6 ಕರ್ನಾಟಕ ಟೆಕ್ಸ್ಟ್ ಬುಕ್ಸು ಫಸ್ಟ್ನೇ ಕ್ಲಾಸ್, ಅಂದರೆ ಫಸ್ಟ್ ಚಾಪ್ಟರ್ನ ಮೇಲಿನ ವಿಡಿಯೋ ಆಗಿರುತ್ತೆ. ಇನ್ನು ನಂತರ 2ನೇ ಚಾಪ್ಟರು, ಇದರಲ್ಲಿ ಅಷ್ಟಾಗಿ ಇಂಪಾರ್ಟೆಂಟ್ ಇಲ್ಲ, ಒಂದು 4-5 ಪಾಯಿಂಟ್ಗಳು ಇಂಪಾರ್ಟೆಂಟ್ ಇರುತ್ತೆ ಅಷ್ಟೇ. ಏನಂತ ಚಾಪ್ಟರ್ ಹೆಸರು ನೋಡೋದಾದರೆ, ಇಂಡಿಯಾ ಅವರ್ ಪ್ರೈಡ್, ಭಾರತ ನಮ್ಮ ಹೆಮ್ಮೆ ಅಂತ ಹೇಳುತ್ತಾರೆ. ಓಕೆ, ಇದರಲ್ಲಿ ನಾವು ನೋಡೋದಾದರೆ ಏನಿವಾಗ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ನೋಡಿದ್ವಿ, ಲೈಕ್ ಏನೋ ಒಬ್ಬ ಮನುಷ್ಯ ಇರ್ತಾನೆ. ಆ ಮನುಷ್ಯ ಇರೋ ಅಂಥವನು ಅಲೆಮಾರಿ ಜೀವನ ನಡೆಸ್ತಾ ಇರ್ತಾನೆ. ಅಲೆಮಾರಿ ಜೀವನ ನಡೆಸೋ ಅಂಥ ಸಮಯದಲ್ಲಿ ಅವನಿಗೆ ಆಹಾರಗಳು, ದಿನಸಿ ಪದಾರ್ಥಗಳು ಅಥವಾ ಮತ್ತೊಂದು ಎಲ್ಲ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅವನೇನು ಮಾಡ್ತಾನೆ, ಅವನೇ ಕೃಷಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಪಶುಪಾಲನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಅಲ್ಲೊಂದು ಅಲೆಮಾರಿ ಜೀವನದಿಂದ ಒಂದು ಸೆಟಲ್ಡ್ ಲೈಫ್, ಅಲ್ಲೇ ಒಂದು ನೆಲೆಯೂರಿ ಅವನು ಜೀವನ ಸಾಗಿಸೋದಕ್ಕೆ ಮುಂದಾಗ್ತಾನೆ. ಹೀಗೆ ನೆಲೆಯೂರಿದಾಗ ಏನಾಗುತ್ತೆ, ಅಲ್ಲಿ ವಿಲೇಜ್ ಲೈಫ್, ಹಳ್ಳಿ ಗ್ರಾಮ ಪ್ರದೇಶಗಳು ಸೃಷ್ಟಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಹಳ್ಳಿಗಳೇ ಮುಂದೊಂದು ದಿನ ಏನಾಗುತ್ತೆ, ಕಿಂಗ್ಡಮ್ಗಳಾಗುತ್ತೆ, ದೊಡ್ಡ ಸಾಮ್ರಾಜ್ಯ ಆಗುತ್ತೆ. ಆ ಸಾಮ್ರಾಜ್ಯದ ಮೇಲೆ ನಾವು ಪೇಟ್ರಿಯೋಟಿಸಮ್ಮು ಬೆಳೆಯುತ್ತೆ, ದೇಶಭಕ್ತಿ ಬೆಳೆಯುತ್ತೆ. ಓಕೆ, ಇದನ್ನು ನಾವು ಇಲ್ಲಿ ಕಾಣ್ಬೋದು. ಇನ್ನು ಇಲ್ಲೊಂದು ಇನ್ಸ್ಟೆನ್ಸ್ನ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದರೆ, ಪುರಾಣದ ಪ್ರಕಾರ, ಆಯಿತಾ, ಪುರಾಣದ ಪ್ರಕಾರ ಏನು, ಎಸ್ಪೆಷಲಿ ಜೈನರು ಅಂತ ಏನು ಹೇಳ್ತಾರೆ, ಜೈನ್ಸು, ಈ ಜೈನ್ ಧರ್ಮನ ಪ್ರಚಾರ ಮಾಡೋದಕ್ಕೆ ಅಂತ ಒಂದಷ್ಟು ಜನ ವ್ಯಕ್ತಿಗಳು ಹುಟ್ಕೊಳ್ತಾರೆ. ಅವರನ್ನು ತೀರ್ಥಂಕರರು ಅಂತ ಹೇಳ್ತಾರೆ. ಆಯಿತಾ, ತೀರ್ಥಂಕರರು. ಸೊ ಇಂಥ ಧರ್ಮ ಪ್ರಚಾರ ಮಾಡುವಂಥ ವ್ಯಕ್ತಿಗಳಾದ ತೀರ್ಥಂಕರಲ್ಲಿ ಪ್ರಥಮ ತೀರ್ಥಂಕರ ಯಾರು ಅಂತ ಅಂದರೆ ಋಷಭನಾಥ. ಈ ಋಷಭನಾಥನ ಹಿರಿಯ ಮಗ ಯಾರು ಅಂತ ಅಂದರೆ ಭರತ. ಈ ಭರತ ಒಬ್ಬ ರಾಜನಾಗಿರ್ತಾನೆ. ಅವನು ಆಳ್ತಿದ್ದಂತಹ ದೇಶನ ಭರತವರ್ಷ, ಭರತನಾಡು ಅಂತ ಹೇಳ್ತಾರೆ. ಓಕೆ, ಭರತಖಂಡ, ಭರತವರ್ಷ, ಯಾವುದೇ ಆದಂಥ ಒಂದು ಹಳೇ ಕಾಲದ ಕಥೆಗಳು ಅಥವಾ ಒಂದು ಸಾಹಿತ್ಯನ ನೋಡಿದಾಗ ಭರತಖಂಡೆ, ಭರತವರ್ಷೆ ಈ ಥರ ಹೇಳೋವಂಥ ಧಾಟಿ ಇರುತ್ತೆ. ನೀವು ಎಲ್ಲಾದರೂ ಕೇಳಿರ್ತೀರ. ಓಕೆ, ಸೊ ಇಲ್ಲಿ ನೀವು ಇಂಪಾರ್ಟೆಂಟ್ ನೆನ್ಪಿಡಬೇಕಾಗಿರುವಂಥ ಪಾಯಿಂಟ್ ಏನು ಅಂತಂದರೆ, ಮೊದಲ ತೀರ್ಥಂಕರ ಯಾರು, ಋಷಭನಾಥ. ಇದು ಇಂಪಾರ್ಟೆಂಟು. ತೀರ್ಥಂಕರರು ಇದು ಯಾವ ಒಂದು ರಿಲಿಜಿಯನ್ಗೆ ಸಂಬಂಧಪಟ್ಟಿದ್ದು, ಹಿಂದೂಯಿಸಮ್ಮ, ಜೈನಿಸಮ್ಮ, ಬುದ್ಧಿಸಮ್ಮ, ಸಿಕ್ಕಿಸಮ್ಮ, ಅಂದರೆ ಜೈನಿಸಮ್ಮು. ಓಕೆ, ಫೈನ್. ನಂತರ ನೋಡೋದಾದರೆ 3000 ವರ್ಷಗಳ ಹಿಂದೆ ಪರ್ಷಿಯನ್ಸ್ ಏನು ಮಾಡ್ತಾರೆ,
ಟ್ರೇಡ್ ಮಾಡ್ತಾ ಇರ್ತಾರೆ. ಇಂಡಿಯನ್ ಪೀಪಲ್ ಅವ್ರಿಗೆ ಗೊತ್ತಿರುತ್ತೆ, ಟ್ರೇಡ್ ಮಾಡ್ತಾ ಇರ್ತಾರೆ. ಸೊ ಹೀಗೆ ಟ್ರೇಡ್ ಮಾಡ್ಬೇಕಾದ್ರೆ ಇಂಡಿಯನ್ ಪೀಪಲ್ನ ಅವ್ರೇನು ಮಾಡ್ತಾಯಿದ್ರು, ಸಿಂಧೂ ನದಿ ಹರಿತಾ ಇತ್ತು. ಸೊ ಅವರು ಏನಂತ ಹೇಳ್ತಾರೆ, ಈ ಸಿಂಧೂ ನದಿಯ ಬಳಿ ನೆಲೆಸಿರೋ ಅಂಥ ಜನಗಳನ್ನ ಹಿಂದೂ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಓಕೆ, ಹಿಂದೂ ಅಂತ ಹೇಳ್ತಾರೆ. ಇನ್ನು ಪರ್ಷಿಯನ್ಸ್ ನಂತರ ಬರುವಂಥ ಗ್ರೀಕ್ಸ್ಗಳು ಇವ್ರನ್ನ ಏನಂತ ಅಂತಾರೆ, ಇನ್ಸ್ಟೆಡ್ ಆಫ್ ಹಿಂದೂ ಆ್ಯಸ್ ಸಿಂಧೂಸ್ ಅಂತ ಹೇಳ್ತಾರೆ. ಸಿಂಡಸ್ ಅಂತಲೂ ಹೇಳ್ಬೋದು, ಸಿಂಡಸ್ ಅಥವಾ ಸಿಂಧೂಸ್ ಅಂತ ಹೇಳ್ತಾರೆ. ಓಕೆ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ತಿಳ್ಕೊಂಡಿರಬೇಕು ನೀವು, ಆಯಿತಾ. ಇನ್ನು ನಂತರ ಪರ್ಷಿಯನ್ ಏನಂತ ಹೇಳ್ತಾರೆ, ಹಿಂದೂಗಳು. ಸೊ ಇಲ್ಲಿರೋ ಅಂಥ ಒಂದು ಪ್ರದೇಶನ ಹಿಂದೂಸ್ತಾನ್ ಅಂತಾರೆ. ಇವರು ಆಚರಣೆ ಮಾಡ್ತಿರೋವಂಥ ಒಂದು ಧರ್ಮನ ಹಿಂದೂಯಿಸಮ್ ಅಂತ ಹೇಳ್ತಾರೆ. ಅದಾದ ನಂತರ ಬರುವಂತಹ ಬ್ರಿಟಿಷರು ಈ ಒಂದು ನಾಡನ್ನು ಏನಂತ ಕರೀತಾರೆ, ಅವರು ಇಂಡಿಯಾ ಅಂತ ಕರೀತಾರೆ. ಮತ್ತು ಇವರು ಫಾಲೋ ಮಾಡ್ತಾ ಇರೋಂಥ ರಿಲಿಜಿಯನ್ ಬಂದು ಹಿಂದೂಯಿಸಮ್ ಅಂತ ಜಗಕ್ಕೆ ತೋರಿಸ್ಕೊಡ್ತಾರೆ. ಓಕೆ, ಈ ಒಂದು ಪೇಜಲ್ಲಿ ನೀವು ನೆನ್ಪಿಡಬೇಕಾಗಿರೋವಂಥದ್ದು, ಪ್ರಥಮ ತೀರ್ಥಂಕರ ರಿಷಭನಾಥ. ತೀರ್ಥಂಕರ ರಿಲೇಟೆಡ್ ಟು ಜೈನಿಸಮು. ಅವನ ಹಿರಿಯ ಮಗನಾದಂಥ ಭರತ ಆಳ್ತಿದ್ದಂಥ ದೇಶ ಭರತ ದೇಶ. ಓಕೆ, ಫೈನ್. ನಂತರ ನೋಡಿ, ಯುರೋಪಿಯನ್ಸ್ ಹೂ ಇಂಟ್ರೊಡ್ಯೂಸ್ಡ್ ದ ಯುನೀಕ್ನೆಸ್ ಆಫ್ ಇಂಡಿಯಾ, ಓರಿಯೆಂಟಲಿಸ್ಟ್ ಅಂತ ಹೇಳ್ತಾರೆ. ಅಂದರೆ ಪೌರಾತ್ಯವಾದಿಗಳು. ಏನಿದ್ರ ಅರ್ಥ ಅಂತಂದರೆ, ಇಲ್ಲಿ ಒಂದಷ್ಟು ಲೈನ್ಗಳನ್ನ ಅಂಡರ್ಲೈನ್ ಮಾಡಿದ್ದೀನಿ. ಬಟ್ ಈ ಅಂಡರ್ಲೈನ್ ಮಾಡಿರೋ ಅಂಥ ಲೈನ್ಗಳು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಗೊಂದು ಕತೆ ಹೇಳಬೇಕಾಗುತ್ತೆ ನಾನು. 1757ರಲ್ಲಿ 1757 ಬ್ಯಾಟಲ್ ಆಫ್ ಪ್ಲಾಸಿ ಅಂತ ನಡೆಯುತ್ತೆ, ಆಯಿತಾ. ಈ ಒಂದು ಕದನ ನಂತರ ಬ್ರಿಟಿಷರಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಇಂಡಿಯನ್ಸು ಸ್ವಲ್ಪ ವೀಕ್ ಅವರೇ, ಯುದ್ಧ ಮಾಡಿ ಆರಾಮಾಗಿ ಇವ್ರನ್ನ ಗೆದ್ಕೊಂಡ್ಬಿಡ್ಬೋದು ಅಂತ. ಇದೇ ಒಂದು ಕದನದ ನಂತರ 1764ರಲ್ಲಿ ಬ್ಯಾಟಲ್ ಆಫ್ ಬಕ್ಸರ್ ಅಂತ ನಡೆಯುತ್ತೆ, ಆಯಿತಾ. ಇದರಲ್ಲೇನಾಗುತ್ತೆ, ಇವರು ಆಲ್ಮೋಸ್ಟು ಮುಘಲ್ ಎಂಪರರ್ನ ಭಯ ಬೀಳಿಸ್ಕೊಳ್ತಾರೆ, ನಾವು ಆರಾಮಾಗಿ ನಿಮ್ಮನ್ನು ಏನೋ ನೆಲಸಮ ಮಾಡ್ಬೋದು ಅಂತ. ಅದಾದಮೇಲಿಂದ ಅಲಹಾಬಾದ್ ಟ್ರೀಟಿ ಅಂತಲೂ ಸೈನ್ ಆಗುತ್ತೆ. ನಂತರ ಬೆಂಗಾಲ್ ಮೇಲೆ ಅವರಿಗೆ ಸಂಪೂರ್ಣವಾದಂತಹ ಹಿಡಿತ ಬರುತ್ತೆ. ಯಾವ ರೀತಿ, ಒಂದು ನಿಜಾಮತ್ ಫಂಕ್ಷನ್ ಅಂತ ಹೇಳ್ತಾರೆ, ಇನ್ನೊಂದು ರೆವೆನ್ಯೂ ಕಲೆಕ್ಷನ್ ಮಾಡೋವಂಥ ಅಧಿಕಾರ, ಡ್ಯುಯಲ್. ಅವರಿಗೆ 2 ಪವರ್ಗಳು ಸಿಗುತ್ತೆ. ಏನು, ಒಂದು ಅಲ್ಲಿ ರೆವೆನ್ಯೂ ಕಲೆಕ್ಟ್ ಮಾಡೋ ಅಂಥದ್ದು. ಈಗಿರೋವಂಥ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್, DC ಅಂತ ಏನು ಹೇಳ್ತಾರೆ, ಅವರೇನೇ ಆಗ ರೆವೆನ್ಯೂ ಕಲೆಕ್ಟರ್ಗಳಾಗಿದ್ದಿತ್ತು, ಆಯಿತಾ. ಆ ಪ್ರತಿಯೊಂದು ಹಳ್ಳಿಗಳಲ್ಲಿ ಅವರು ರೆವೆನ್ಯೂನ ಕಲೆಕ್ಟ್ ಮಾಡಬೇಕಾಯಿತು. ಇನ್ನು ನಿಜಾಮತ್ ಫಂಕ್ಷನ್ ಅಂದರೆ, ಅಲ್ಲಿ ಕಲೆಕ್ಟ್ ಮಾಡೋವಂಥ ಜಾಗದಲ್ಲಿ ಪೊಲೀಸರು ಅವಶ್ಯಕತೆ ಇರುತ್ತೆ ಅಂದ್ಕೊಳ್ಳಿ. ಸೊ ಪೊಲೀಸ್ ವ್ಯವಸ್ಥೆ ಇರ್ಬೋದು, ನಂತರ ಜುಡಿಷಿಯಲ್ ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು. ಸೊ ಇವು 3, ಅಂದರೆ ಇವು 3ನ್ನು ನಾವು 2 ಅಂತ ಹೇಳ್ಬೋದು. ಈ ನಿಜಾಮತ್ ಫಂಕ್ಷನಲ್ಲೇ ಪೊಲೀಸ್ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ 2 ಸೇರ್ಕೊಂಡ್ಬಿಡುತ್ತೆ. ಇನ್ನು ರೆವೆನ್ಯೂ ಕಲೆಕ್ಷನ್ ಇನ್ನೊಂದು ಭಾಗ. ಸೊ ಈ ಪವರ್ಗಳು ಬ್ರಿಟಿಷರ ಅಂಡರಲ್ಲಿ ಬರುತ್ತೆ. ಸೊ ಅಸ್ಯೂಮ್ ನೀವೊಂದು ನಾಡಲ್ಲಿದ್ದೀರ, ಅಸ್ಯೂಮ್ ಇಲ್ಲೆಲ್ಲೋ ಇದ್ದೀರಾ, ಇವನು ಯಾರೋ ಇಂಗ್ಲೀಷ್ ಅವನು ಇಲ್ಲಿ ಬಂದು ನೆಲೆಸಿದ್ದಾನೆ. ಇವಾಗ ಇವನಿಗೆ ಇಲ್ಲಿ ರೆವೆನ್ಯೂ ಕಲೆಕ್ಟ್ ಮಾಡ್ಬೋದು, ಪೊಲೀಸ್ ವ್ಯವಸ್ಥೆ ನೋಡ್ಕೋಬೋದು, ನ್ಯಾಯಾಂಗ ವ್ಯವಸ್ಥೆ ನೋಡ್ಕೋಬೋದು ಅಂದಾಗ, ಅಲ್ಲೇ ನೆಲೆಸಿ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಎಲ್ಲ ಮಾಡಿರೋ ಅಂಥ ನೀವು ಯಾರೋ ಒಬ್ಬ ಬಂದು ಕಾಸು ಕೊಡೋ ಅಂತಂದರೆ ನೀವೇನಂತ ಹೇಳ್ತೀರ, ಹೋಗಲಿ ಅಂತ ಹೇಳ್ತೀರ, ಹೌದಾ ಅಲ್ವಾ. ಅವನಿಗೆ ಹೆಂಗಿದೆ ಪವರು, ಕೇಳ್ತಿರೋ ಇಲ್ವೋ. ಅದೇ ರೀತಿ ಇವಾಗ ಅವ್ರು ಏನು ಮಾಡಬೇಕು, ಇಲ್ಲಿರೋ ಅಂಥ ನಾಡು ನುಡಿ ಸಂಸ್ಕೃತಿಗಳ ಬಗ್ಗೆ ಅವರು ಅರಿತು ತದನಂತರ ಅವರು ಕಾದು ನೋಡಿ ಕೆಲಸ ಮಾಡಬೇಕಾಗತ್ತೆ. ಸೊ ಹೀಗೆ ಅಲ್ಲಿರೋ ಅಂಥ ವ್ಯವಸ್ಥೆ ಮತ್ತೊಂದು ಎಲ್ಲ ತಿಳ್ಕೋಬೇಕು ಅಂತಂದರೆ ಅವ್ರಿಗೆ ಒಂದು ಸಂಸ್ಥೆನ ಹುಟ್ಟಾಕಬೇಕಾಗಿರುತ್ತೆ. ಆ ಥರ ಹುಟ್ಟಿದಂಥ ಸಂಸ್ಥೆಯೇ ಏಷ್ಯಾಟಿಕ್ ಸೊಸೈಟಿ. ಇದರ ಮೇಯ್ನ್ ಉದ್ದೇಶ ಏನು ಅಂತಂದರೆ, ಅಲ್ಲಿರೋ ಅಂಥ ಒಂದು ವ್ಯವಸ್ಥೆ, ಸಮಾಜ ವ್ಯವಸ್ಥೆ, ಅಥವಾ ಅಲ್ಲಿ ದೊರಕೋ ಅಂಥ ಒಂದು ಅಕ್ಷರಸ್ಥ ಸಮಾಜದ ಇದಿರ್ಬೋದು, ಅಥವಾ ಒಂದಷ್ಟು ಯಾವುದಾದ್ರೂ ಕೃತಿಗಳು
ಮುಂಚೆನೇ ಕ್ರಿಯೇಟ್ ಆಗಿತ್ತು ಅಂತಂದರೆ ಅದರಿಂದ ಸಮಾಜ ಹೇಗೆ ರೂಪುಗೊಂಡಿದೆ ಅಲ್ಲಿ ಇಂಡಿಯಾದಲ್ಲಿ ಅಂತ ತಿಳ್ಕೊಳ್ಳೋವಂಥದ್ದು ಇರ್ಬೋದು. ಇವೆಲ್ಲ ಮಾಡೋದಕ್ಕೆ ಏಷ್ಯಾಟಿಕ್ ಸೊಸೈಟಿ ಸ್ಥಾಪನೆ ಆಗುತ್ತೆ. ಇದನ್ನು ಸ್ಥಾಪಿಸಿದಂಥ ವ್ಯಕ್ತಿ ಯಾರು? ವಿಲಿಯಮ್ ಜೋನ್ಸ್. ಓಕೆ, ಈ ವಿಲಿಯಮ್ ಜೋನ್ಸ್ ಯಾರಾಗಿರ್ತಾನೆ ಅಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಆಗಿರ್ತಾನೆ. ಇವನು 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿನ ಸ್ಥಾಪನೆ ಮಾಡ್ತಾನೆ. ಇದು 1832ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಮರುನಾಮಕರಣಗೊಳ್ಳುತ್ತೆ. ಓಕೆ, ಇನ್ನು ಈ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಏನು ಮಾಡುತ್ತೆ? ಭಗವದ್ಗೀತೆನ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡುತ್ತೆ, ಅನುವಾದ ಮಾಡಿಕೊಡುತ್ತೆ. ಆಯಿತಾ? ಇನ್ನು ಫಸ್ಟ್ ಟ್ರಾನ್ಸ್ಲೇಟೆಡ್ ವರ್ಕ್ ಫ್ರಮ್ ಸ್ಯಾನ್ಸ್ಕ್ರಿಟ್ ಟು ಇಂಗ್ಲೀಷ್, ಸಂಸ್ಕೃತದಿಂದ ಇಂಗ್ಲೀಷಿಗೆ ಫಸ್ಟು ಅನುವಾದಗೊಂಡಂಥದ್ದು ಯಾವುದು ಅಂತಂದರೆ ವಿಲಿಯಮ್ ಜೋನ್ಸು ಶಕುಂತಲಾ. ಆಯಿತಾ? ಓಕೆ, ಸರಿ, ಒಂದು ತಪ್ಪಾಯಿತು. ಏನು ಅಂತಂದರೆ ಸಂಸ್ಕೃತದಿಂದ ಇಂಗ್ಲೀಷಿಗೆ ಅನುವಾದಗೊಂಡಂಥ ಮೊದಲ ಕೃತಿ ಬಂದು ಭಗವದ್ಗೀತೆ. ಓಕೆ, ಭಗವದ್ಗೀತೆ. ನಂತರ ವಿಲಿಯಮ್ ಜೋನ್ಸ್ ಅವರು ಶಕುಂತಲಾ ಅನ್ನೋ ಕೃತಿನೂ ಸಹ ಅನುವಾದ ಮಾಡಿದ್ದಾರೆ ಅಂತ. ಓಕೆ, ಫೈನ್. ಸೊ ನಂತರ ನೋಡಿ, ಗ್ರೇಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ಇಂಡಿಯನ್ಸ್ ಟು ದ ಫೀಲ್ಡ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ನೋಡೋದಾದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊನ್ನೆನ ಕಂಡುಹಿಡಿದಂಥವ್ರು ಅಥವಾ ಶೂನ್ಯ ಕಂಡುಹಿಡಿದಂಥವ್ರು ಯಾರು ಅಂತ ಅಂದರೆ ಇಂಡಿಯನ್ಸ್ ಆಗಿರ್ತಾರೆ. ಇನ್ನು ಆರ್ಯಭಟ ಏನೇನೆಲ್ಲ ಕೆಲಸ ಮಾಡಿದ್ದಾನೆ ಅಂತ ಅಂದರೆ ಭೂಮಿ ಗುಂಡಾಗಿದೆ. ಓಕೆ, ಅರ್ತ್ ಈಸ್ ರೌಂಡ್ ಅಂತ ಹೇಳಿದ್ದು. ಬಿಕಾಸ್ ಕೆಲವಷ್ಟು ಜನ ಏನಂತ ಹೇಳ್ತಾಯಿದ್ರು, ಅರ್ತ್ ಫ್ಲ್ಯಾಟ್ ಆಗಿದೆ ಅಂತ ಹೇಳೋರು. ಅಂದರೆ ಹೀಗಿದೆ ಲ್ಯಾಂಡು, ನಾವು ಇದು ಯಾವುದೋ ಒಂದು ತುದಿಗೆ ಹೋದಾಗ ಇಲ್ಲಿ ಬಿದ್ದೋಗ್ಬಿಡ್ತೀವಿ, ಏನೂ ಇಲ್ಲ, ಇದು ಪ್ರಪಾತ ಹೀಗಿದೆ ಅಂತ ಹೇಳಿದ್ದು. ಬಟ್ ಇವನೇನಂತ ಹೇಳ್ತಾನೆ ಆರ್ಯಭಟ, ಇಲ್ಲ ಈಗಿಲ್ಲ, ಇದು ರೌಂಡ್ ಆಗಿದೆ, ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಹೀಗೆ ಸುತ್ಕೊಂಬಂದರು ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ. ಓಕೆ, ನಂತರ ಅರ್ತ್ ಗೋಸ್ ರೌಂಡ್ ದ ಸನ್. ಎಲ್ಲರೂ ಏನಂತ ಅಂದ್ಕೊಂಡಿದ್ರು, ಅರ್ತು ಮಧ್ಯ ಇದೆ, ಆಯಿತಾ, ಸನ್ನು ಬೇರೆ ಪ್ಲ್ಯಾನೆಟ್ಸ್ ಎಲ್ಲ ಸುತ್ತುತ್ತಾ ಇದೆ ಅಂತ ಹೇಳೋದು. ಓಕೆನಾ? ಆದರೆ ಇವನು ಆರ್ಯಭಟ ಮುಂಚೆನೇ ಏನಂತ ಹೇಳ್ತಾನೆ, ಸೂರ್ಯ ಸೆಂಟರಲ್ಲಿದೆ, ಇದರ ಸುತ್ತ ಅರ್ಥನೂ ಸಹ ಸುತ್ತುತ್ತಾ ಇದೆ ಅಂತ ಹೇಳ್ತಾರೆ. ಆಯಿತಾ? ಹೀಗೆ ಇದು ಏನಂತ ಹೇಳ್ಬೋದು, ಇಲ್ಲಿ ಅರ್ತು ಇದ್ರ ಸುತ್ತ ಬೇರೆ ಪ್ಲ್ಯಾನೆಟ್ ಸುತ್ತುತ್ತಾ ಇದೆ ಅಂತಂದರೆ ಓಕೆ, ಇದು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಇನ್ನೂ ಡೆಪ್ತಾಗಿ ಮಾಡೋಣ. ಇವಾಗ ಸದ್ಯಕ್ಕೆ ಇಷ್ಟು ಮಾತ್ರ ತಿಳ್ಕೊಂಡಿರಿ, ಆಮೇಲೆ ಇದೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಫೈನ್. ಓಕೆ, ನೆಕ್ಸ್ಟು ನೋಡಿ, ಅರ್ತ್ ಈಸ್ ರೌಂಡು. ಅದೇ ಇದನ್ನು 10 ಸೆಂಚುರೀಸ್ ಲೇಟರ್, 10 ಸೆಂಚುರೀಸ್ ಲೇಟರ್, ಆಯಿತಾ, 10 ಶತಮಾನದ ನಂತರ ಕಾಪರ್ನಿಕಸ್ ಏನಂತ ಹೇಳ್ತಾನೆ, ಅರ್ತ್ ಈಸ್ ರೌಂಡ್ ಅಂತ ಹೇಳ್ತಾನೆ. ಓಕೆ, ಸೊ ಎಸ್ಪೆಷಲಿ ಇದೇನು ಅಂತ ಅಂದರೆ ನೋಡಿ, ಜಿಯೋಸೆಂಟ್ರಿಕ್ ಮಾಡೆಲ್ಲು, ಹೀಲಿಯೋಸೆಂಟ್ರಿಕ್ ಮಾಡೆಲ್ ಅಂತ. ಜಿಯೋ ಅಂತಂದ್ರೇನು, ಅರ್ತ್ ಸೆಂಟರಲ್ಲಿದೆ ಅಂತ ಅನ್ನೋರು ಜಿಯೋಸೆಂಟ್ರಿಕ್ ಮಾಡೆಲ್ನ ಏನು ಹೇಳೋ ಅಂಥದ್ದು. ನಂತರ ಹೀಲಿಯೋಸೆಂಟ್ರಿಕ್ ಅಂದರೆ ಸೂರ್ಯ ಸೆಂಟರಲ್ಲಿರೋದು ಕಣ್ರಪ್ಪ ಅಂತ ಕೆಲವಷ್ಟು ವಿಜ್ಞಾನಿಗಳು ಹೇಳೋ ಅಂಥದ್ದು. ಸೊ ಇದನ್ನೇನೆ ಇಲ್ಲಿ ಹೇಳೋದಕ್ಕೆ ಬಂದಿತ್ತು. ಬಟ್ ಇದಿನ್ನೂ ಡೆಪ್ತಾಗಿ ಮೇ ಬಿ 8th 9th ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿರುತ್ತೆ, ಅವಾಗ ನೋಡೋಣ. ಫೈನ್. ಇಲ್ಲಿ ನೀವು ನೆನ್ಪಿಡಬೇಕಾಗಿರುವಂಥದ್ದು ಒಂದು ಇದು ವಿಲಿಯಮ್ ಜೋನ್ಸು ಏಷ್ಯಾಟಿಕ್ ಸೊಸೈಟಿ 1784 ಕಂಡುಹಿಡ್ದಿದ್ದು. 1832 ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಆಯಿತು. ಅವರು ಫಸ್ಟು ಸ್ಯಾನ್ಸ್ಕ್ರಿಟ್ ಟು ಇಂಗ್ಲೀಷ್ ಕನ್ವರ್ಟ್ ಮಾಡಿರೋವಂಥದ್ದು ಭಗವದ್ಗೀತೆ ಆಗಿರುತ್ತೆ. ಇನ್ನು ಶಕುಂತಲಾನ ಸ್ಯಾನ್ಸ್ಕ್ರಿಟ್ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದಂಥವ್ರು ವಿಲಿಯಮ್ ಜೋನ್ಸ್ ಆಗಿರ್ತಾರೆ. ಇನ್ನು ಆರ್ಯಭಟ ಏನೇನು ಮಾಡ್ದ, ಅರ್ತ್ ಈಸ್ ರೌಂಡ್ ಅಂದ, ಅರ್ತ್ ಗೋಸ್ ಅರೌಂಡ್ ದ ಸನ್ ಅಂದ. ಇದನ್ನೇ ಕಾಪರ್ನಿಕಸ್ 10 ಸೆಂಚುರಿ ನಂತರ ಇದು ಮಾಡ್ದ. ಇಂಡಿಯನ್ಸು 0 ಕಂಡುಹಿಡಿದ್ರು. ಸೊ ಪೈಥಾಗರಸ್ ಥಿಯರಮ್ಮು ಬೋಧಯಾನ ಅನ್ನೋನು ಇದು ಮಾಡಿದ್ದು. ಓಕೆ. ನಂತರ ಇನ್ವಿಸಿಬಲ್ ಯೂನಿಟ್ ಆಫ್ ಮ್ಯಾಟರ್, ಸಣ್ಣ ಇದು ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಅನ್ನೋ ಒಬ್ಬ ಸೈಂಟಿಸ್ಟು ಅಥವಾ ಇಂಡಿಯನ್ ಸೇಜ್, ಅವನು ಕಂಡುಹಿಡಿತಾನೆ. ಇನ್ನು ಶಿಪ್ ಬಿಲ್ಡಿಂಗು ನೋಡಿ, ರೆನೇಸಾನ್ಸ್ ಅಂತೆಲ್ಲ ನಾವು ಫಸ್ಟ್ ಚಾಪ್ಟ್ರಲ್ಲೇ ನೋಡಿದ್ವಿ. ಸೊ ಶಿಪ್ ಬಿಲ್ಡಿಂಗು
ಇಂಡಿಯಾದಲ್ಲಿ ಸೂರತ್ ಗುಜರಾತ್ ಸೈಡಲ್ಲಿ ಆಗ್ಲೇನೆ ಅದು ಪ್ರಾಕ್ಟೀಸಿಂಗಲ್ಲಿತ್ತು. ಓಕೆ, ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು. ಓಕೆ, ಇನ್ನು ಇದಾದ ನಂತರ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಅಂತ ನೋಡೋದಾದರೆ ಎಸ್ಪೆಷಲಿ ಬುದ್ಧಿಸಮ್ಮು ಬೇರೆ ಇಲ್ಲಿ ಹುಟ್ಟಿ ಬೇರೆ ಬೇರೆ ದೇಶಗಳಲ್ಲೂ ಅದು ಪ್ರಸಾರಗೊಂಡಿರುವಂಥದ್ದು. ಓಕೆ, ಸೊ ಹೀಗೆ ಬುದ್ಧಿಸಮ್ಮು ಎಲ್ಲ ಕಡೆ ತಲುಪಿದೆ. ಅಫ್ಘಾನಿಸ್ತಾನ್ ಇರ್ಬೋದು, ಟಿಬೆಟ್, ಮಂಗೋಲಿಯಾ, ಚೈನಾ, ಕೊರಿಯಾ, ಜಪಾನ್, ಹೀಗೆ ಎಲ್ಲ ಕಡೆ ಅದು ತಲುಪಿದೆ, ಹಬ್ಬಿದೆ ಅಂತ ಹೇಳ್ಬೋದು. ಸೊ ಹೀಗೆ ನೋಡೋದಾದರೆ ಜಗತ್ತಿನ ಅತಿ ಎತ್ತರವಾದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾನ್ನಲ್ಲಿ ಕಂಡುಬರುತ್ತದೆ. ಓಕೆ, ಟಾಲೆಸ್ಟ್ ಬುದ್ಧಿಸ್ಟ್ ಸ್ಟ್ಯಾಚು ಇನ್ ದ ವರ್ಲ್ಡ್ ಎಲ್ಲಿದೆ ಅಂದರೆ ಬಮಿಯಾನ್, ಅಫ್ಘಾನಿಸ್ತಾನ. ಇನ್ನು ಹಿಂದೂ ಟೆಂಪಲ್ ಒಂದಿದೆ ಆಂಕಾರ್ ವಾಟ್ ಅಂತ. ಓಕೆನಾ, ಇದೆಲ್ಲಿರುವಂಥದ್ದು ಕಾಂಬೋಡಿಯಾದಲ್ಲಿ. ನಂತರ ಬುದ್ಧಿಸ್ಟ್ ಟೆಂಪಲ್ ಒಂದು ಇಲ್ಲಿ ನೋಡ್ಬೋದು, ಜಾವಾ ನಾಡಿನ ಬೋರೋಬುಡೂರ್ ಅನ್ನೋ ಒಂದು ಜಾಗದಲ್ಲಿ ಈ ಒಂದು ಬುದ್ಧಿಸ್ಟ್ ಟೆಂಪಲ್ನ ನೋಡ್ಬೋದು. ಇವೆರಡೂ ಅಂದರೆ ಆಂಕಾರ್ ವಾಟ್ ಮತ್ತು ಬೋರೋಬುಡೂರ್ ಬುದ್ಧಿಸ್ಟ್ ಟೆಂಪಲ್ ಇವೆರಡೂ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಅಂದರೆ ಯುನೆಸ್ಕೋ ಅವರು ಹೊರಡಿಸೋವಂಥ ವಿಶ್ವ ಪರಂಪರೆ ಪಟ್ಟಿ ಏನಿರುತ್ತೆ ಅದರಲ್ಲಿ ಸ್ಥಾನ ಗಿಟ್ಟಿಸಿರುವಂಥದ್ದು. ಓಕೆ, ಸೊ ಈ ಒಂದು ಪೇಜಲ್ಲಿ ಇಂಪಾರ್ಟೆಂಟ್ ಏನು ಅಂತ ನೋಡೋದಾದರೆ ಟಾಲೆಸ್ಟ್ ಬುದ್ಧಿಸ್ಟ್ ಸ್ಟ್ಯಾಚು ಇನ್ ದ ವರ್ಲ್ಡ್ ಎಲ್ಲಿದೆ, ಬಮಿಯಾನ್, ಅಫ್ಘಾನಿಸ್ತಾನ. ಓಕೆ, ಆಂಕಾರ್ ವಾಟ್ ಟೆಂಪಲ್ ಎಲ್ಲಿದೆ, ಕಾಂಬೋಡಿಯಾ. ಆಮೇಲೆ ಬೋರೋಬುಡೂರ್ ಬುದ್ಧಿಸ್ಟ್ ಟೆಂಪಲ್ ಎಲ್ಲಿದೆ, ಜಾವಾ. ಓಕೆ, ಇವು ಮೂರು ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ಫೈನ್. ಸೊ ಇಷ್ಟು ಇಂಪಾರ್ಟೆಂಟು. ಸಮ್ ಎಟರ್ನಲ್ ವ್ಯಾಲ್ಯೂಸ್ ಆಫ್ ಇಂಡಿಯಾ ಅಂತ ಹೇಳ್ತೇನೆ. ಅಂದರೆ ಭಾರತೀಯ ಮೌಲ್ಯಗಳು ಏನೇನು ಅಂತಂದರೆ ಆಚಾರ್ಯ ದೇವೋಭವ, ಅಹಿಂಸೆ ಆಗಿರ್ಬೋದು, ಸರ್ವೇ ಜನ ಸುಖಿನೋ ಭವಂತು ಆಗಿರ್ಬೋದು, ಅಥವಾ ಸರ್ವಧರ್ಮ ಸಮಾನತೆ ಅಂತ ಹೇಳ್ಬೋದು. ಓಕೆ, ಇಷ್ಟು 2ನೇ ತರಗತಿಯಲ್ಲಿ ನಾವು ಕಲ್ತಿರುವಂಥದ್ದು. ಸೆಕೆಂಡ್ ಚಾಪ್ಟರು ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಒಳಗೊಂಡಿದೆ. ಸೊ ಮತ್ತೊಮ್ಮೆ ಇದರಲ್ಲಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳ್ಬೋದಾದಂಥದ್ದನ್ನು ಯಾವುದು ಅಂತ ಅಂದರೆ ಫಸ್ಟು ತೀರ್ಥಂಕರ ಯಾರು, ರಿಷಭನಾಥನ ಹಿರಿಯ ಮಗ ಭರತ, ಅವನು ಆಳ್ತಿದ್ದಂಥ ದೇಶ ಭರತ ದೇಶ. ಆಮೇಲೆ ತೀರ್ಥಂಕರ ರಿಲೇಟೆಡ್ ಯಾವ ಒಂದು ರಿಲಿಜಿಯನ್ ಅಂತಂದರೆ ಜೈನಿಸಮು. ಓಕೆ, ನಂತರ ಏಷ್ಯಾಟಿಕ್ ಸೊಸೈಟಿ ಯಾವಾಗ ಸ್ಥಾಪನೆ ಆಗಿದ್ದು 1784, ಯಾರು ಮಾಡಿದ್ದು ವಿಲಿಯಂ ಜೋನ್ಸು. ಯಾವಾಗ ರೀನೇಮ್ ಆಯಿತು 1782, ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲು. ಅವರು ಫಸ್ಟು ಅನುವಾದ ಮಾಡಿದ್ದು ಸಂಸ್ಕೃತ್ ಟು ಇಂಗ್ಲೀಷ್ ಬಂದು ಯಾವುದು, ಭಗವದ್ಗೀತೆ. ಶಕುಂತಲಾನ ಸಂಸ್ಕೃತ್ ಟು ಇಂಗ್ಲೀಷ್ ಅನುವಾದ ಮಾಡಿದ್ದು ಯಾರು ಅಂತ ಅಂದರೆ ವಿಲಿಯಂ ಜೋನ್ಸು. ಓಕೆ, ನಂತರ ನೋಡೋದಾದರೆ ಇವೆಲ್ಲ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ಇನ್ವಿಸಿಬಲ್ ಯೂನಿಟ್ ಆಫ್ ಮ್ಯಾಟರ್ ಇಸ್ ಆಟಮ್ ಅಂತ ಯಾರು ಹೇಳಿದ್ದು ಅಂದರೆ ಇಂಡಿಯನ್ ಸೇಜ್ ಕನ್ನಡ ಅಂತ. ಇನ್ನು ಪೈಥಾಗೊರಸ್ ಥಿಯರಮ್ಮು ಬೋಧಯಾನದಿಂದ ಇದಾಗಿರುವಂಥದ್ದು. ಇಂಡಿಯನ್ಸು 0 ಕಂಡುಹಿಡಿದ್ರು. ಆಮೇಲೆ ಅರ್ತ್ ಈಸ್ ರೌಂಡ್, ಅರ್ತ್ ಗೋಸ್ ಅರೌಂಡ್ ದ ಸನ್ನು, ಅಂದರೆ ಭೂಮಿ ಗುಂಡವಾಗಿದೆ, ಭೂಮಿ ಸೂರ್ಯನ ಸುತ್ತುತ್ತೆ ಅಂತ ಹೇಳಿದವರು ಆರ್ಯಭಟ ಆಗಿರ್ತಾನೆ. ಇನ್ನು ಶಿಪ್ ಬಿಲ್ಡಿಂಗ್ ಸೆಕ್ಟರ್ ಎಲ್ಲಿ ಅಂತ ನೋಡೋದಾದರೆ ಸೂರತ್ ಇನ್ ಗುಜರಾತ್ ಅಂತ ಹೇಳ್ಬೋದು. ಇನ್ನು ಟಾಲೆಸ್ಟ್ ಬುದ್ಧಿಸ್ಟ್ ಸ್ಟ್ಯಾಚು ಎಲ್ಲಿದೆ, ಬಮಿಯಾನ್ ಬುದ್ಧ, ಅಫ್ಘಾನಿಸ್ತಾನಲ್ಲಿ. ಇನ್ನು ಆಂಕಾರ್ ವಾಟ್ ಟೆಂಪಲ್ ಎಲ್ಲಿದೆ ಅಂದರೆ ಕಾಂಬೋಡಿಯಾ. ಬೋರೋಬುಡೂರ್ ಟೆಂಪಲ್ ಎಲ್ಲಿದೆ ಅಂತ ಅಂದರೆ ಅದು ಜಾವದಲ್ಲಿರುವಂಥದ್ದು. ಓಕೆ, ಫೈನ್ ಸ್ನೇಹಿತರೆ, ಇಲ್ಲಿಗೆ ನಮ್ಮ 2ನೇ ತರಗತಿ ಮುಗಿಯುತ್ತೆ. ನೆಕ್ಸ್ಟು ಅವರ್ ಪ್ರೈಡ್ ಅವರ್ ಸ್ಟೇಟ್ ಕರ್ನಾಟಕ ಅಂತ ಇದನ್ನು ನಾವು ನೋಡ್ತಾ ಹೋಗೋಣ. ಫೈನ್, ಇದು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಸೊ ಆದಷ್ಟು ಯಾರು ಈ ಒಂದು ಕೋರ್ಸಿಗೆ ಜಾಯ್ನ್ ಆಗಿಲ್ಲ, ಬೇಗ ಜಾಯ್ನ್ ಆಗಿ. ಸಮಯ ಕಡಿಮೆ ಇದೆ, ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ. ಆದಷ್ಟು ಬೇಗ ನೀವು ನಿಮ್ಮ ಒಂದು ಪ್ರಿಪರೇಷನ್ನ ಫಾಸ್ಟಾಗಿ ಇದು ಮಾಡಬೇಕಾಗತ್ತೆ. ಓಕೆ, ಪ್ರೋಗ್ರೆಸ್ಸಲ್ಲಿರಬೇಕಾಗತ್ತೆ. ಸೊ ಒನ್ಸ್ ಅಗೇನ್ ನೀವು ಈ ಒಂದು ಬ್ಯಾಚ್ ಜಾಯ್ನ್ ಆಗಬೇಕು ಅಂದರೆ ಈ ನಂಬರಿಗೆ ಕಾಲ್ ಮಾಡಿ 8527450489. ಓಕೆ, ನೀವು ಈ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅಥವಾ ಮೆಸೇಜ್ ಮಾಡಿ ನೀವು ಡೀಟೇಲ್ಸ್ನ ಪಡ್ಕೋಬೋದಾಗಿದೆ. ಓಕೆ, ಫೈನ್, ಆಲ್ ದ ಬೆಸ್ಟ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಅವರ್ ಪ್ರೈಡ್ ಅವರ್ ಸ್ಟೇಟ್ ಕರ್ನಾಟಕ ನೋಡೋಣ. ಫೈನ್, ಥ್ಯಾಂಕ್ ಯು.